ಹಾಯ್ ಎಲ್ರಿಗೂ ನಮಸ್ತೆ. ನಾನೇ ನಿಮ್ಮ ಇಷ್ಟು ಮಾತಾಡ್ತಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನಂಬ್ತೀನಿ ನಾನು. ಆ್ಯಕ್ಚುಲಿ ಒಂದು ಇಂಟ್ರೋ ವೀಡಿಯೋ ತೆಗಿಬೇಕಾದ್ರೆ ನಗರ್ಸ್ಬಿಟ್ರೆ ಅದಕ್ಕೋಸ್ಕರ ನಗಾಡಿದೆ. ಇದು ಹೋಗ್ಬೇಕಾದ್ರೆ ನಾನು ವೀಡಿಯೋ ತೆಗೆದಿದ್ದೆ, ಅದೊಂದು ಸಿಂಗಲ್ ಲೆನ್ಸಲ್ಲಿ ಕ್ಯಾಪ್ಚರ್ ಆಗಿತ್ತು. ಅದಕ್ಕೋಸ್ಕರ ನನಗೆ ಇದನ್ನು ಹಾಕೋಕ್ಕಾಗ್ತಿಲ್ಲ. ಯೂಟ್ಯೂಬ್ ಫ್ರೇಮಿಗೆ ಬಂದು ಅದು ಕೂತ್ಕೋತಿಲ್ಲ. ಅದಕ್ಕೋಸ್ಕರ ಮನೆಗೆ ಬಂದು ರಿಟರ್ನ್ ಇವಾಗ ಇಂಟ್ರೋ ತೆಗಿತಾ ಇದ್ದೀನಿ. ಆಮೇಲೆ ಅಲ್ಲಿ ಹೋಗಿದ್ದು ವೀಡಿಯೋ ಎಲ್ಲ ಕರೆಕ್ಟಾಗಿ ಬಂದಿದೆ. ವೀಡಿಯೋ ಹಾಕ್ತೀನಿ, ನೋಡ್ಕೊಂಬಂದು. ಗೈಸ್ ನೋಡಿ, ಕಾಣಿಸ್ತಿದೆ ಅಲ್ಲ, ಇಲ್ಲಿ ಇದೇ ಒಂದು ಚಿಕ್ಲಿ ಹೊಳೆ. ಬಿಸಿಲಿಗೆ ಎಲ್ಲೂ ಹೊರಗೆ ಹೋಗೋಕ್ಕೆ ಮನಸ್ಸಿಲ್ಲ. ಅದನ್ನು ವೀಡಿಯೋಸ್ ಏನಿಲ್ವಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಬಂದೆ. ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ. ಯಾರಿಲ್ಲ ಇಲ್ಲಿ ಬಂದು ಆಲ್ಮೋಸ್ಟ್ ಒಂದು ಖಾಲಿನೇ ಇರ್ತಾರೆ. ಇಲ್ಲಿ ಬಂದು ಎಂಟ್ರಿ ಫೀಸ್ ಏನಿಲ್ಲ, ಫ್ರೀನೇ. ಎಂಟ್ರಿ ಚಾರ್ಜ್ ಏನು ತೊಗೊಳ್ಳಲ್ಲ ಅವರು. ಇದು ಬಂದು 1985 ಕನ್ಸ್ಟ್ರಕ್ಟ್ ಆಗಿರೋದು ಇದು. ಆಯ್ತು ಬಿಡು. ಆಮೇಲೆ ಇದು ಬಂದು 865 ಏಕರ್ಸ್ ಏನೋ ಫುಲ್ಲು ಸರೌಂಡೆಡ್ ಆಗಿದೆ ಅಂತ ಹೇಳ್ತಾಯಿದ್ರು. ಒಂದ್ಸಲ ಸುಮ್ಮನೆ ಬಂದು ನೀವು ನೋಡಿಕೊಂಡು ರೀಲ್ಸ್ ಯಾರಾದರೂ ಮಾಡ್ತಾರಲ್ಲ, ರೀಲ್ಸ್ ಮಾಡಿಕೊಂಡು ಆ ಥರ ಹೋಗ್ಬೋದು. ನಾನು ಸರಿ ವೀಡಿಯೋ ಇರಲಿಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಒಂದು ಲೆಂತ್ ವೀಡಿಯೋ ಇಲ್ಲಾಂದ್ರೂ ಪರವಾಗಿಲ್ಲ, ಒಂದು ಶಾರ್ಟ್ ವೀಡಿಯೋ ಅಂದರೆ ಒಂದು 3 ನಿಮಿಷನ 4 ನಿಮಿಷನ ವೀಡಿಯೋ ಆದರೂ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಬಂದೆ. ಬಿಡಿ ಕಾಣಿಸ್ತಿದ್ದಲ್ಲ ಕೆಳಗೆ, ಇಲ್ಲಿ ಬಂದು ಬಿಡಲ್ಲ ಅವರು, ಏನು ಕೆಳಗೆ ಬಂದು ಬಿಡಲ್ಲ, ರಿಸ್ಟ್ರಿಕ್ಟೆಡ್. ಇಲ್ಲಿ ಬೋಟಿಂಗ್ ಏನು ಮಾಡೋಕ್ಕಾಗಲ್ಲ. ನಾರ್ಮಲಾಗಿ ನೋಡ್ಕೊಬೋದು ಅಷ್ಟೇ. ಜಾಗ ಮಾತ್ರ ನೋಡಿ ಸಕ್ಕತ್ತಾಗಿದೆ ಮಾತ್ರ. ಅಲ್ಲೊಂದು ಮನೆ ಕಾಣಿಸಿದೆ. ಆ ಥರ ಜಾಗದಲ್ಲೆಲ್ಲ ಮನೆ ಇದ್ದರೆ ಇನ್ನೂ ಫೀಸ್ ಮಸ್ತಾಗಿರುತ್ತೆ ಮಾತ್ರ. ಅಂದರೆ ಇಲ್ಲಿ ಬಂದರೆ ಏನಂದರೆ ಕುತ್ಕೊಳ್ಳೋಕ್ಕಾಗಲ್ಲ ಎಲ್ಲೂ. ಇಲ್ಲಿ ಬಿಸಿಲಲ್ಲಿ ಹೆಂಗೆ ಕೂತ್ಕೊಳ್ಳೋದು, ಸ್ವಲ್ಪ ಈ ಥರ ನೆರಳಿರೋ ಜಾಗದಲ್ಲೆಲ್ಲ ಆದರೆ ಚೆನ್ನಾಗಿ ಕೂತ್ಕೊಂಡು ಹೋಗ್ಬೋದು. ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಬಂದು ನೋಡಿ, ಇಲ್ಲಿ ಕಾಣಿಸ್ತಿದೆಲ್ಲ ನೋಡಿ, ಅಲ್ಲಿ ಬಂದು ನಾವು ಗಾಡಿ ಪಾರ್ಕಿಂಗ್ ಮಾಡಿದ್ದು. ಕೆಳಗೆ ಕಾಣಿಸ್ತಿದೆಲ್ಲ ವೈಟ್ ರೋಡ್, ಸಿಮೆಂಟ್ ರೋಡ್ ಕಾಣಿಸ್ತಿದೆಲ್ಲ, ಅಲ್ಲಿ ಹೋಗಿ ಆಮೇಲೆ ಲೆಫ್ಟ್ ಸೈಡ್ ತೊಗೊಂಡು ರೈಟ್ ಸೈಡ್ ಹೋದರೆ ಅಲ್ಲಿ ಕುಶಾಲನಗರ ಟೌನ್ಗೆ ಹೋಗ್ಬೋದು ನಾವು. ಅದೊಂದು ಶಾರ್ಟ್ ವೇ ಅದು. ಆಮೇಲೆ ಅಲ್ಲಂದರೆ ಡೈರೆಕ್ಟ್ ಹಂಗೂ ಹೋಗ್ಬೋದು. ನಾನು ಆ ವೇ ತೋರಿಸಿಲ್ಲ ನಿಮಗೆ. ಅಲ್ಲಿ ಕಾಣಿಸ್ತಿದೆಲ್ಲ, ಅಲ್ಲಿ ಬಂದು ಇಲ್ಲಿ ನೀರು ಕಡಿಮೆ ಇದೆ. ಇಲ್ಲಾಂದ್ರೆ ನೀರು ಹಿಂಗೆ ಬೀಳುತ್ತೆ. ಇವಾಗ ಸಮ್ಮರ್ ಟೈಮ್ ಅಲ್ಲ, ನೀರೇ ಇಲ್ಲ ಅಲ್ಲಿ ಜಾಸ್ತಿ. ನೋಡಿ, ಇದು ಬಂದು ಒಂದು ವೇ ಥರ ಚೆನ್ನಾಗಿದೆ. ಇಲ್ಲಿ ರೀಲ್ಸ್ ಮಾಡ್ಕೊಬೋದು ಸುಮ್ಮನೆ. ಅಂದರೆ ಒಬ್ಬನೇ ಬಂದು ನಾನು ಏನು ರೀಲ್ಸ್ ಮಾಡೋದು, ಯಾರಾದರೂ ಜೊತೆಗಿದ್ದಿದ್ರೆ ರೀಲ್ಸ್ ಮಾಡ್ಬೋಯಿತ್ತು. ಏನಿದೆ ಇದು ಮೋಟದ ಏನೋ ಕತೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡಿ, ಈ ಜಾಗ ಒಂದು ಇದು ಸೆಂಟ್ರ್ ವೇ. ಇದು ನೋಡಿದ್ರಾ, ಅದೇ ಇದೊಂದು ಸೆಂಟ್ರ್ ಪಾಯಿಂಟ್. ಇದು ಇಲ್ಲಿ ಫೋಟೋಸಿಗೆಲ್ಲ ಚೆನ್ನಾಗಿರುತ್ತೆ. ಬಿಸಿಲು ಅಂದರೆ ಬಿಸಿಲು, ಹೆವಿ ಬಿಸಿಲು ಅಪ್ಪ. ನಾನು ಅದಕ್ಕೆ ಇದನ್ನು ಹಾಕೊಂಬಂದಿದ್ದೆ. ಇದು ಒಂದು ಒಂಥರ ಟ್ಯಾನ್ ಆಗೋದಿಲ್ಲ ಅದಕ್ಕೆ. ಇಲ್ಲಾಂದರೆ ಗಾಡಿ ಓಡ್ಸೋಕ್ಕಾಗಲ್ಲ. ಗಾಡಿ ಹಿಂಗೆ ಹ್ಯಾಂಡ್ಲ್ ಇಟ್ಕೊಂಡ್ರೆ ಫುಲ್ ಇಲ್ಲೆಲ್ಲ ಕೈ ಬಂದು ಫುಲ್ಲು ಬಿಸಿಗೆ ಹಂಗೆ ಒಂಥರ ಆಗುತ್ತೆ. ಆ ಜಾಗ ಕಾಣಿಸ್ತಿದೆಯಲ್ಲ, ಅಲ್ಲೆಲ್ಲ ಬಿಟ್ಟಿದ್ರೆ ಹೆಂಗಾದರೂ ಆಟಾಡ್ಕೊಂಡು ಸುಮ್ಮನೆ ಕೂತ್ಕೊಂಡು ಆರಾಮಾಗಿ ಬರ್ಬೋಯ್ತು. ಇಲ್ಲೆಲ್ಲೂ ಕೂರೋಕ್ಕಾಗಲ್ಲ ಹೊಡಿಯೋ ಬಿಸಿಲಿಗೆ. ಸುಮ್ಮನೆ ಬಂದು ಹಾಗೆ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ನೋಡಿ, ಒಂಥರ ಬ್ರಿಡ್ಜಲ್ಲಿ ಹೋದಂಗೆ ಚೆನ್ನಾಗಿದೆಯಲ್ಲ. ಈ ಥರ ಹೋಗ್ಬೇಕಾರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಬೇರೆ ಎಲ್ಲೋ ಹೋಗ್ತೀವಲ್ಲ ನಾವು, ಆ ಥರ ಅನಿಸುತ್ತೆ. ಬೇರೆ ಎಲ್ಲೋ ಹೋದಂಗೆ ಅನಿಸುತ್ತೆ. ಚೆನ್ನಾಗಿದೆ ಮಾತ್ರ. ನೋಡಿ ಜಾಗ ನೋಡಿ ಹೆಂಗಿದೆ. ಚೆನ್ನಾಗಿದೆಯಲ್ಲ ಜಾಗ. ಖಾಲಿ ತಣ್ಣಗಿರೋದು. ನೀರು ಜಾಸ್ತಿ ಇದ್ದರೆ ಇಲ್ಲಿ ಬಂದು ಫುಲ್ಲು ಒಂಥರ ಹಿಂಗೆ ಜಲಪಾತ ಹಂಗೆ ಬರ್ತಾ ಇರುತ್ತೆ. ನೀರು ಬಂದು ಸಕ್ಕತ್ತಾಗಿರುತ್ತೆ. ಅದು ಮಾತ್ರ ನೋಡೋಕ್ಕೆ. ನಾನು 1-2 ಸಲ ಏನೋ ನೋಡಿದ್ದೀನಿ ಅಷ್ಟೇ, ಆಮೇಲೆ ಅದನ್ನೆಲ್ಲ ನೋಡಿಲ್ಲ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲೊಂದು ಒಂಥರ ಹಿಂಗೆ ಸೊಯ್ ಅಂತ ನೀರು ಬರುತ್ತಲ್ಲ, ಸಕ್ಕತ್ತಾಗಿರುತ್ತೆ ಮಾತ್ರ. ಇಳಿಬೋದು, ಮೇ ಬಿ ಕೆಳಗೆ ಇಳಿಬೋದು. ಅಂದರೆ ಹೆಂಗೆ ಇಳಿಯೋದು ಅಂತ ಗೊತ್ತಿಲ್ಲ ನನಗೆ. ಮೇ ಬಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಸೈಡಿಂದ ಹಿಂಗೆ ಹೋಗಿ ನೋಡಿ, ಅಲ್ಲಿಂದ ಇಳಿದು ಈ ಸೈಡಿಂದ ಹೋಗಿ ಹಿಂಗೆ ಹೋಗ್ಬೋದು ಕಾಣ್ತದೆ. ಸುಮ್ಮನೆ ಏನಕ್ಕೆ ಬೇಕು ಆಮೇಲೆ ನಮಗೆ. ನಮ್ಮ ಡೈಲಾಗ್ ಹೇಳಬೇಕು ಅಂದರೆ ಬಿದ್ದರೆ ಪಾತಾಳನೇ. ಆ ಡೈಲಾಗು ಅದು ನಾನು ಎಲ್ಲಿ ಹೇಳಿದ್ದೆ ಗೊತ್ತಾ, ಅದು ಮುನ್ನಾರಲ್ಲಿ ಕೊಲ್ಕುಮಲೆಯಲ್ಲಿ ಒಂದು ಬೆಟ್ಟದಲ್ಲಿ ಹೇಳಿದ್ದೆ, ಬಿದ್ದರೆ ಪಾತಾಳನೆ ಅಂತ. ಅದು ಸುಮಾರು ಜನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ನಾನು ನೋಡಿದಾಗೆಲ್ಲ ಬಿದ್ದರೆ ಪಾತಾಳನೆ ಅಂತ ಹೇಳ್ತಾ ಇರ್ತಾರೆ. ಅದು ನೆನಪಾಯ್ತಾ, ಅದಕ್ಕೋಸ್ಕರ ಹಂಗೆ ಹೇಳಿದೆ. ನೋಡಿ ಫುಲ್ ಇಲ್ಲಿ ನೀರು ಬರುತ್ತಲ್ಲ, ಹಿಂಗೆ ಇಲ್ಲಿಂದ ನೀರು ಬಂದು ಹಿಂಗೆ ಸೋರ್ಕೊಂಡು ಹೋಗುತ್ತೆ ಫುಲ್ ಕೆಳಗೆ. ನೋಡಿ, ಎಲ್ಲಿ ಕಾಣಿಸ್ತಿದ್ದಲ್ಲಿ ಹಿಂಗೆ ಹೋಗುತ್ತೆ ನೀರು ಫುಲ್ ಸ್ಟ್ರೈಟಾಗಿ. ಏನಿಲ್ಲ, ಡೈರೆಕ್ಟಾಗಿ ಹಿಂಗೆ ಹೋಗೋಣ. ಬಿಸಿಲು ಜಾಸ್ತಿ. ಬಿಸಿಲಿದ್ದಿಲ್ಲ ಅಂತ ಇದ್ದರೆ ಈ ಸ್ಟೆಪ್ಸ್ ಎಲ್ಲ ಕೂತ್ಕೊಂಡು ಹೋಗೋಯ್ತು. ಬಿಸಿಲು ಹೆವಿ ಬಿಸಿಲಲ್ಲ, ಅದಕ್ಕೋಸ್ಕರ. ಆ್ಯಕ್ಚುಲಿ ನಂದು ಇಲ್ಲಿಗೆ ಬರೋಕ್ಕೆ ಪ್ಲ್ಯಾನ್ ಇಲ್ಲ. ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೇ ಇದ್ದೆ. ವೀಡಿಯೋನೂ ಇಲ್ವಲ್ಲ ಆ ಥರ ಯೋಚನೆ ಮಾಡ್ತಾಯಿದ್ದೆ. ಸರಿ ಇಬ್ಬರು ಸುಮ್ಮನೆ ಹೋಗೋಣ, ಇಲ್ಲಿಗಾದ್ರು ಹೋಗೋಣ ಅಂದ್ಬಿಟ್ಟು ಹಾಗೆ ಬಂದೆ. ಆ್ಯಕ್ಚುಲಿ ಪ್ಲ್ಯಾನ್ ಗೀನ್ ಏನು ಮಾಡಿಲ್ಲ ನಾನು, ಸುಮ್ಮನೆ ಹಂಗೆ ಬಂದೆ ಅಷ್ಟೇ.
ಆಲ್ಮೋಸ್ಟ್ ಬಂದು ನೀವು ಎಲ್ಲಿಗೂ ಹೋಗ್ಬೇಕಾದ್ರೆ ಒಬ್ಬನೇ ಹೋಗೋಕ್ಕೆ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ. ಯಾವತ್ತೂ ಎಲ್ರೂ ನಿಮ್ಮ ಜೊತೆನೇ ಇರಲ್ಲ, ಒಬ್ಬನೇ ಹೋಗೋಕ್ಕೆ ಇದು ಮಾಡ್ಕೊಳ್ಳಿ. ಯಾರಿಲ್ಲ ಅಂದರೆ ಅಲೋನಾಗಿ ಹೋಗಿ, ಪರವಾಗಿಲ್ಲ, ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಲೋನಾಗಿ ಹೋಗೋದ್ರಲ್ಲೂ ಒಂದು ಖುಷಿ ಇದೆ. ನಿಮ್ಮ ಪಾಡಿಗೆ ನೀವು ಹೋಗ್ಬೋದು, ಯಾರ ಕತೆ ಇಲ್ಲ, ಯಾರಿಲ್ಲ, ಯಾರ ಜೊತೆಗೆ ಬಂದ್ರೂ ಅವ್ರು ಕೆಣ ಅಂತ ಮೈನ ಮಾತಾಡ್ತಿದ್ರೆ ನಿಮ್ಮದೇ ಮೈಂಡು ಒಂಥರ ಎಲ್ಲೋ ಇರುತ್ತೆ. ಅದರಲ್ಲೂ ಅವ್ರ ಮಾತಿಗೆ ಬೇರೆ ನೀವು ಕಿವಿ ಕೊಡ್ತಾ ಇರಬೇಕು. ಅದ್ರ ಬದಲು ಅಲೋನಾಗಿ ಹೋಗಿ ಆರಾಮಾಗಿರುತ್ತೆ. ನಾನು ಅಲೋನಾಗಿ ಹೋಗೋ ಪರ್ಸನ್ ಅಲ್ಲ, ನನಗೂ ಯಾರಾದ್ರೂ ಜೊತೆಗೆ ಇರಲೇಬೇಕು. ಒಬ್ಬನೇ ಹೋಗೋಕೆ ಒಂಥರ ಆ ಥರ ಅಲ್ಲ, ಯಾರಾದರೂ ಇದ್ದರೆ ಮಾತ್ರ ನಾನು ಹೋಗೋದು. ಇವಾಗ ನಾನು ಒಬ್ಬನೇ ಹೋಗೋಕೆ ಕಲ್ತ್ಕೊಬಿಟ್ಟಿದ್ದೀನಿ ಅಂದರೆ ಟರ್ನ್ ಓವರ್ ಅಂತ ಇರುತ್ತಲ್ಲ ಅಷ್ಟೇ. ಹೋಗ್ತಾ ಇರಿ ಆರಾಮಾಗಿ, ಯಾರಿಗೆ ತಲೆ ಕೆಡಿಸ್ಕೋಬೇಕು. ಸರಿ, ನಾನು ನಿಮಗೊಂದು ಸಿನಿಮ್ಯಾಟಿಕ್ ಹಾಕ್ತೀನಿ. I got issues in my head. I like you in my bed, but you keep me on red. Oh, everything is like a test. I better not text or I'll come up. ನೋಡಿದ್ರಲ್ಲ, ಅಷ್ಟೇ, ಇನ್ನೇನೂ ಇಲ್ಲ. ನಾನಿನ್ನು ಬೈಕ್ ಹತ್ರ ಹೋಗಿ ಓಡಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಗೇಟು ಚಿಕ್ಲಿಗಳು ಅಂತ ಹೇಳಿದ್ನಲ್ಲ, ಅದ್ರ ಗೇಟ್ ಇದೆ. ಬಂದು ಹಿಂಗೂ ಲೆಫ್ಟ್ಗೂ ಹೋಗ್ಬೋದು. ಈ ಲೆಫ್ಟ್ ದಾರಿಲಿ ಈ ಸಿಮೆಂಟ್ ರೋಡ್ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ಹೋದರೆ ಒಂದು ಕುಶಾಲನಗರಕ್ಕೆ ಹೋಗೋ ವೇಲ್ ಬಂದು ಸೇರುತ್ತೆ. ಇದು ಹಂಗೂ ಹೋಗ್ಬೋದು. ಮತ್ತು ಇವಾಗ ನಾನು ರಿಟರ್ನ್ ಹೋಗ್ತಿದ್ದೀನಲ್ಲ, ಹಿಂಗೂ ಹೋಗ್ಬೋದು. ನಾನು ಹಿಂಗೆ ಹೋಗಿ ರೈಟ್ ಸೈಡ್ ತೊಗೊಂಡ್ಬಿಡ್ತೀನಿ, ಮನೆ ಸೈಡ್ಗೆ. ಲೆಫ್ಟ್ ಸೈಡ್ಗೆ ಹೋದರೆ ಒಂದು ಕುಶಾಲನಗರ ರೋಡ್ ಸಿಗುತ್ತೆ. ಬರ್ಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೆ, ಹೊಡಿಯೋ ಬಿಸಿಲಿಗೆ ಹೋಗ್ಬೇಕಲ್ಲಪ್ಪ, ಒಬ್ಬನೇ ಬೇರೆ ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ನಾವು ಬಿಸಿಲು ಒಬ್ಬನೇ ಅಂತೆಲ್ಲ ನೋಡ್ಕೊಂಡಿದ್ರೆ ಏನೂ ಆಗಲ್ಲ ಅಂದ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ಹೊರಟ್ಬಿಟ್ಟು ಬಂದೆ. ಒಬ್ಬರೇ ಹೋಗೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಇಫ್ ನೋ ಒನ್ ಕಮ್ಸ್ ವಿತ್ ಯು, ಗೋ ಅಲೋನ್. ನೋ ಒನ್ ವಿಲ್ ಆಲ್ಸೋ ಆಸ್ಕ್, ರೈಟ್? ಇಫ್ ಯು ವಾಂಟ್ ಯು ಕ್ಯಾನ್ ಗೋ, ಇಫ್ ಯು ವಾಂಟ್ ಟು ಅಚೀವ್ ಯು ಕ್ಯಾನ್ ಅಚೀವ್. ದಟ್ಸ್ ಅದೇ, ನಾವು ಏನಾದರೂ ಮಾಡಿ ಬೆಳಿತೀವಿ ಅಂದಾಗ ನಮ್ಮನ್ನು ಅಂಗಿಸ್ಕೊಂಡು ಹಿಂದೆ ಕಡೆ ಚಪ್ಪಾಳೆ ತಟ್ಕೊಂಡು ನೆಗಾಡಕ್ಕೆ ಒಂದು 10 ಜನ ಇರ್ತಾರೆ. ಅದೇ ನಾವು ಸಕ್ಸಸ್ ಆಗಿ ನಿಂತಾಗ ನಮ್ಮ ಸಕ್ಸಸ್ಸಿಗೆ ಚಪ್ಪಾಳೆ ತಟ್ಟೋರು 1000 ಜನ ಇರ್ತಾರೆ. ಆ ಥರ ಎಲ್ಲ ನಮ್ಮ ಮೈಂಡೇ ಗೈಸ್, ಎಲ್ಲನೂ ನಮ್ಮ ಮೈಂಡೇ. ಹಂಗೂ ಯೋಚನೆ ಮಾಡ್ತೀವಿ, ಹಿಂಗೂ ಯೋಚನೆ ಮಾಡ್ತೀವಿ. ಈ ಮೈಂಡ್ನ ಫಸ್ಟು ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಮೈಂಡ್ನ. ಬಂತು ಇದು ಒಂದ್ಸಲ ಆ ಥರನೂ ಯೋಚನೆ ಮಾಡು ಅಂತ ಹೇಳುತ್ತೆ, ಒಂದ್ಸಲ ಈ ಥರನೂ ಯೋಚನೆ ಮಾಡು ಅಂತ ಹೇಳುತ್ತೆ. ಆವಾಗ ಏನಾಗ್ಬಿಡುತ್ತೆ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಇಲ್ಲಿಗೆ ಬಂದರೆ ಮಸ್ಟಾಗಿ ಒಂದ್ಸಲ ವಿಸಿಟ್ ಮಾಡಿ. ಏನಿಲ್ಲ, ಅರೌಂಡ್ ಬಂದು 3 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಬರುತ್ತಲ್ಲ ಟೌನಿಂದ, ಅಷ್ಟೇ. ಆರಾಮಾಗಿ ಒಂದ್ಸಲ ವಿಸಿಟ್ ಮಾಡಿಕೊಂಡು ಹೋಗಿ. ಬಂದು ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೇ ಸಾಕು, ಈಸಿಯಾಗಿ ಲೊಕೇಶನ್ ತೋರಿಸ್ಬಿಡುತ್ತೆ. ಆ ಲೊಕೇಶನ್ ನೋಡ್ಕೊಂಡು ಬಂದು ನೀವು ಆರಾಮಾಗಿ ಬರ್ಬೋದು. ಅಷ್ಟೇ ಗೈಸ್, ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೇನಿಲ್ಲ, ನಾನು ಡೈರೆಕ್ಟ್ ಮನೆಗೆ ಹೋಗ್ತೀನಿ. ಇನ್ನು ಮಾತಾಡಿದ್ರು ನಿಮಗೂ ಬೋರಿಂಗ್ ಹೊಡಿಯುತ್ತೆ ಸುಮ್ಮನೆ. ಯಾರಾದರೂ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆಲಲ್ಲಿ ಹಾಕ್ಕೊಳ್ಳಿ. ಆವಾಗ ಮಾತ್ರ ನಾನು ಹಾಕೋ ವೀಡಿಯೋಸಲ್ಲಿ ನಿಮ್ಗೆ ನೋಟಿಫಿಕೇಷನ್ ಆಗಿ ಬರೋದು. ಅಷ್ಟೇ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.